ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಇಷ್ಟು ವರ್ಷ ಬರೀ ಹೆಣ್ಮಕ್ಳು ಆರ್ಕೆ ತೀರ್ಸಿದ್ನೇ ನೋಡಿದೆ. ಇದೇ ಮೊದಲನೇ ಕಿತ್ತ ಒಂದ್ ಗಂಡ್ ಮಗ ಆರ್ಕೆ ತೀರಿಸ್ತೈತೆ. ಹಿಂಗಳಿರೋ ಗಂಡ್ ಮಗ ಅನ್ಸುತ್ತೆ. ಒಳ್ಳೇದಾಗ್ಲಿ ಬಿಡವ. ತಂಗಿರ್ 3 ಜನದ ಹೆಸರಲ್ವೇ 303ನೇ ಬಿಂದಿಗೆ ಬೇಗ ಅಭಿಷೇಕ ಮಾಡಿ ಮುಗಿಸ್ಬಿಡಿ. ಶಿವಪ್ಪ, ನನ್ ತಂಗಿರ್ ಜೀವನದಲ್ಲಿ ಬರೋ ಕಷ್ಟಗಳೆಲ್ಲ ನಿನ್ ಮೇಲ್ ಬೀಳೋ ನೀರ್ ತರ ಅರ್ದು ಹೋಗ್ಲಿ ಕಣಪ್ಪ. ಮಂಜಣ್ಣ, ಇವತ್ತು ನಿನ್ನ ಹುಟ್ಟಹಬ್ಬ. ನಿನಗೆ ಒಳ್ಳೇದಾಗ್ಲಿ ಅಂತ ನಿನ್ನ ತಂಗಿಯರು ಪರಮೇಶ್ವರನ ಸೇವೆ ಮಾಡ್ಬೇಕು. ಅದು ಬಿಟ್ಟು ನೀನೇ ಮಾಡ್ತಿದ್ಯಲ್ಲಪ್ಪ. ಇವತ್ತು ನಿನ್ ದಿನ ಕಣ ಮಂಜಣ್ಣ. ಅಯ್ಯೋ ಗುರುಗಳೇ, ನನ್ ತಂಗಿರ್ ಚೆನ್ನಾಗಿದ್ರೆ ನಾನ್ ಚೆನ್ನಾಗಿದ್ದಂಗೆ. ನನ್ ಕೈ ಕಬ್ಬಣದಂಗಿದ್ರೆ ನನ್ ತಂಗಿರ್ ಜೀವನ ಚಿಂದಂಗಿರುತ್ತೆ ಗುರುಗಳೇ. ಓ ಸರಿ, ನಿನ್ನ ಹುಟ್ಟಹಬ್ಬಕ್ಕೆ ನಿನ್ ತಂಗಿಯರು ನಿನ್ಗೆ ಏನ್ ಉಡುಗೊರೆ ಕೊಡ್ತಾರೆ? ಗುರುಗಳೇ, ನಿನ್ನೆ ರಾತ್ರಿಯಿಂದ 3 ಜನ ತಂಗಿರು ಚಾಲೆಂಜ್ ಮಾಡ್ಕೊಂಡವ್ರೆ ಯಾರು ಚೆನ್ನಾಗಿರೋ ಗಿಫ್ಟ್ ಕೊಡ್ತಾರೆ ಅಂತ. ಮಂಜುನಾಥ್ ಅಂತ, ಸಿಂಹ ರಾಶಿ, ಮಗ ನಕ್ಷತ್ರ, ತುಂಬಾ ಒಳ್ಳೆ ಹುಡುಗ, ನಮ್ಮಣ್ಣ. ಯಾವ ಹೀರೋಗೂ ಕಮ್ಮಿ ಇಲ್ಲ. ಜವಾಬ್ದಾರಿ ಅಂತ ಬಂತು ಅಂದ್ರೆ ತವರಿಗೆ ಬತ್ತಂಗಿ ಶಿವರಾಜ್ ಕುಮಾರ್ ತರ. ತಂಗೀರ್ನ ಕಣ್ಣಿನ ರೆಪ್ಪೆ ತರ ನೋಡ್ಕೊಂತಾನೆ ಅಂದ್ರೆ ಇನ್ನ ಎಂಜಿನ ಯಾವ ಲೆಕ್ಕಕ್ಕೆ ನೋಡ್ಕೋಬಾರ್ದು ಯೋಚನೆ ಮಾಡಿ. ಅಣ್ಣ ಏನೇನಿಂದು ತರ್ಲೆ ಸರ್? ಸಾರಿ ಸರ್, ಚಿಕ್ಕ ವಯಸ್ಸಲ್ಲಿ ಯಾವ್ದೋ ಮರಕ್ಕೆ ತಲೆನ ಗುತ್ಕೊಂಡ್ಬಿಟ್ಟು ಸ್ವಲ್ಪ ತಲೆ ಕೆಟ್ಟೋದಂಗ ಆಗೈತೆ. ಅವಾಗ ಹಿಂಗ ಆಡ್ತಾ ಇರ್ತಾಳೆ. ಸಾರಿ, ನೀವು ಓಡಿ ಸರ್. ಅಲ್ಲ ಅಣ್ಣ, ಬರ್ತಡೆಗೆ ಎಲ್ರು ಏನೇನು ಗಿಫ್ಟ್ ಕೊಡ್ತಾರೆ, ಆದ್ರೆ ನಾನು ಅದಕ್ಕೆ ಗಿಫ್ಟ್ ಕೊಟ್ಬೋಣ ಅನ್ಕೊಂಡ. ಎಲ್ಲ ಹಾಳ್ ಮಾಡ್ಬಿಟ್ಟೆ ಅಣ್ಣ ನೀನು. ನಾನು ಈಗ್ಲೇ ಮದ್ವೆ ಆಗಲ್ಲ ಕಣಪ್ಪ. ಯಾಕೆ? ಫಸ್ಟ್ ಕಲ್ಯಾಣಿದು ಪ್ಯಾಪೆ ಪ್ಯಾಪೆ ಡುಮ್ 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 ಡುಮ್, ಆಮೇಲೆ ರುಕ್ಕುದು ಪ್ಯಾಪೆ ಪ್ಯಾಪೆ ಡುಮ್ 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 ಡುಮ್, ಆಮೇಲೆ ನಿಂದು ಪ್ಯಾಪೆ ಪ್ಯಾಪೆ ಡುಮ್ 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 ಡುಮ್. ಆಮೇಲೆ ಮದ್ವೆ ಆಗ್ತ್ಯಾ? ಆಮೇಲೆ ಕಲ್ಯಾಣಿಗೊಂದ್ ಮಗು ಆಗ್ಬೇಕು, ರುಕ್ಕುಗೊಂದ್ ಮುದ್ದಾದ ಮಗು ಆಗ್ಬೇಕು, ನಿನಗ್ ಮಗು ಆಗ್ಬೇಕು. ಆಮೇಲೆ ನೋಡೋಣ. ಅಣ್ಣ, ಇಷ್ಟೆಲ್ಲ ಆಗೋಷ್ಟೊತ್ತಿಗೆ ನಿಂಗೆ ಹುಡುಗಿ ಹುಡ್ಕೋದೆ ಬೇಡ ಅಣ್ಣ. ಯಾವ್ದಾರ ಅಜ್ಜಿ ಹುಡ್ಕೋದ್ ಸಾಕು. ಆದ್ರೂ ಅಣ್ಣ, ಎಂತ ಗಿಫ್ಟ್ ಮಿಸ್ ಮಾಡ್ಕೊಂಡ್ಬಿಟ್ಟ ನೀನು. ಚೋಟ್ ಮೆಣಸಿಕಾಯ್, ನಿಮ್ಗಳಿಗಿಂತ ಗಿಫ್ಟ್ ನನ್ಗಿನ್ನೇನ್ರೇ ಬೇಕು? ಸರಿ, ಕಲ್ಯಾಣಿಯಲ್ಲಿ ಅಕ್ಕ ನಿನ್ ಬರ್ತಡೆಗೆ ಗಿಫ್ಟ್ ಕೊಡಕ್ ಅದೇನ್ ರೆಡಿ ಮಾಡ್ಕೋತಾಳೋ ಏನೋ. ಅಲ್ಲವಾ, ನನ್ನ ಅನುಭವದಲ್ಲಿ ಎಷ್ಟೋ ಜನ ಘಟಾನ್ಘಟಿಗಳು ಪೈಲ್ವಾನ್ರನ್ನ ನೋಡ್ಬಿಟ್ಟಿದೀನಿ. ಅಚ್ಚ ಹಾಕ್ಸ್ಕೊಳ್ಳುವಾಗ ಅಯ್ಯೋ ಅಮ್ಮ ಅಂತ ಕೂಗಾಡ್ತಾರೆ. ನೀನ್ ಒಳ್ಳೆ ಕಲ್ತರ ಕೂತಿದ್ಯಲ್ಲವಾ. ದೇಹಕ್ಕೆ ನೋವಾದ್ರೆ ಕಣ್ಣಲ್ಲಿ ನೀರ್ ಬರುತ್ತೆ. ಅದೇ ಅಚ್ಚೆ ಹಾಕಿಸ್ಕೊಳ್ತಾ ಮನ್ಸಿಗೆ ಖುಷಿ ಆದ್ರೆ ಆ ನೋವು ಕೂಡ ಪೂಜೆ ಆಗಿರುತ್ತೆ. ಹಂಗ ನಿನ್ ಕೈ ಹಿಡಿಯೋನು ತುಂಬಾ ಪುಣ್ಯ ಮಾಡಿದ ಕಣವ. ಅಷ್ಟು ಪ್ರೀತಿ ಮಾಡ್ತೀಯ ಅವನ್ನ. ಕೈ ಹಿಡಿಯೋನಲ್ಲ ಅಜ್ಜಿ, ಕೈ ಹಿಡಿದು ನಡೆಸ್ದವನು ಅಂದ್ರೆ ನಮ್ಮಣ್ಣ. ಹಂಗಾದ್ರೆ ನಿಮ್ಮ ಅಣ್ಣನ ಹೆಸರು ಹಚ್ಚಿ ಹಾಕಿಸ್ಕೊತಿದ್ಯಾ? ನಾನು ಎಷ್ಟೋ ಜನ ಅಣ್ಣ ತಂಗಿರ್ ನೋಡಿದೀನಿ ಕಣವ. ಮದ್ವೆ ಆಗೋವರ್ಗು ಅಣ್ಣ ಅಣ್ಣ ತಂಗಿ ತಂಗಿ ಅಂತಿರ್ತಾರೆ. ಮದ್ವೆ ಆದ್ಮೇಲೆ ಹೆಂಡತಿ ಸರಿಗಿಟ್ಕೊಂಡು ಓಡೋಗ್ತಾರೆ. ಸಂಸಾರ ಅಂದ್ಮೇಲೆ ನೀನು ಅವನ್ ಬಿಟ್ಟು ಹೋಗ್ಲೇಬೇಕು, ಅವನು ನೀನ್ ಬಿಟ್ಟು ಇರ್ಲೇಬೇಕು. ಲೋಕದ ನಿಯಮ ಅಣ್ಣ ತಂಗಿರಿಗೆ ಅನ್ವಯಿಸಲ್ಲ. ಬೇರು ಮಣ್ಣನ್ನ ಬಿಟ್ಟಿರ್ಬೋದು, ಆದ್ರೆ ಮಣ್ಣು ಯಾವತ್ತೂ ಬೇರನ್ನ ಬಿಟ್ಟಿರಲ್ಲ. ನನ್ನಣ್ಣ ಯಾವತ್ತಿದ್ರು ನನ್ನೋನೆ. ನನ್ನಣ್ಣ ನನ್ನನ್ನ ಬಿಟ್ಕೊಡಲ್ಲ, ನಾನು ಅವನನ್ನ ಬಿಟ್ಕೊಡಲ್ಲ. ಹುಡ್ಗೆ ಹುಡ್ಗೆ ಎಲ್ಲರ ಮನೆಯಲ್ಲೂ ಹೆಣ್ಮಕ್ಳು ರೆಡಿ ಆಗೋದು ಲೇಟು ಅಂತಾರೆ. ನಮ್ಮ ಮನೇಲಿ ಉಲ್ಟಾ. ಯಾಕೆ ಹೇಳು? ನಿನಗಿಷ್ಟ ಆಗೋ ಥರ ರೆಡಿ ಆಗಬೇಕಲ್ಲ. ಇದು ಓಕೆನಾ?
ಸೀಸನ್ಗಳು ಬದಲಾದ್ರು, ವರ್ಷಗಳು ಉರುಳಿದ್ರು, ಈ ಭೂಮಿ ಹೇಗೆ ತನ್ನ ಸೌಂದರ್ಯನ ಕಳ್ಕೊಳ್ಳದೆ ಹಾಗೆ ಇರುತ್ತೋ ನೀನು ಹಾಗೆ. ನಾವಿಬ್ರು ಸೇರಿ ಶುರು ಮಾಡಿದ ನಮ್ಮ ಅಂಗಡಿಗೆ ವಯಸ್ಸಾಯ್ತು, ನಿನ್ನನ್ನು ಕಟ್ಕೊಂಡ ನನಗೂ ವಯಸ್ಸಾಯ್ತು. ಆದ್ರೆ ನೀನ್ ಮಾತ್ರ ಹಾಗೇ ಇದೆಯಾ. ಆ ಸೀಕ್ರೆಟ್ ಏನು ಅಂತ ನೀನ್ ನನಗೆ ಹೇಳೋವರೆಗೂ ನಾನಿವತ್ತಿಲ್ಲಿಂದ ಕದಲೋದಿಲ್ಲ ಅಷ್ಟೇ. ಯಾವುದೇ ಹಬ್ಬ ಹರಿದಿನ ಶುಭ ಸಂದರ್ಭ ಬಂದ್ರು ನೀನ್ ಇಷ್ಟಪಟ್ಟು ತಿನ್ನೋ ಪಾಯಸ ಅತ್ತಿಗೆ ಮಾಡೋ ತರ ಶಾವ್ಗೆ ಪಾಯಸ ತಗೋಣ, ತಿನ್ನು. ಯಾಕಣ್ಣ ಕಣ್ಣಲ್ಲಿ ನೀರು? ಈ ಮನೆ ಎಲ್ಲಾ ವಿಷಯದಲ್ಲೂ ನಿಮ್ಮ ಅತ್ತಿಗೆನ ಜೀವಂತವಾಗಿ ನೀನು ಉಳಿಸ್ಕೊಂಡಿದ್ಯಲ್ಲಮ್ಮ, ಅದಕ್ಕೆ. ಅಣ್ಣ ಮೊದಲು ಬಾಯ್ಲಿ. ಅದಕ್ಕೆ ನೀನು ಸುಮ್ಮನೆ ಹೀಗೆ ಹೇಳೋದಷ್ಟೇನೆ, ಆದ್ರೆ ನಿನ್ ಜೊತೆ ಮಾತಾಡೋ ಕಾರ್ಯಕ್ರಮ ಇದೆಯಲ್ಲ ಅದ್ ಮಾತ್ರ ಬದಲಾಗೇ ಇಲ್ಲ. ದೇವಸ್ಥಾನ ಜೀರ್ಣೋದ್ಧಾರ ಆದ ಮಾತ್ರಕ್ಕೆ ದೇವರ ಪೂಜಾ ವಿಧಾನಗಳೆಲ್ಲ ಬದಲಾಗುತ್ತಾ? ಆದ್ರೂ ಮಾತಾಡೋ ಅಂತದ್ ಏನಿರುತ್ತೆ ಅಂತ. ಅದು ಗಂಡ ಹೆಂಡತಿ ಮಧ್ಯೆ ಇರೋ ಸೀಕ್ರೆಟ್. ಆಯ್ತಪ್ಪ ಆಯ್ತು. ಅತ್ತಿಗೆ ಇವತ್ತು ಜ್ಯುವೆಲರಿ ಶಾಪು ಆನಿವರ್ಸರಿ ಇದೆ, ಹೀಗೆ ನಿಮ್ ಜೊತೆ ಮಾತಾಡ್ತಾ ನಿಂತಿರ್ತಾನ ಇಲ್ಲ ಬರ್ತಾನ ಕೇಳಿ. ಆಯ್ತು. ಏನಾಯ್ತು? ಹೋಗ್ಬಿಟ್ ಬಾ ಅಂತ ನಿಮ್ಮ ಅತ್ತಿಗೆ ಹೇಳಿದ್ ಕೇಳಿಸೇ ಇಲ್ವಾ? ಯಾ ನಿಮ್ಮಿಬ್ಬರು ಮಾತು ನನಗೆ ನಿಜವಾಗ್ಲೂ ಅರ್ಥ ಆಗಲ್ಲ. ಟೈಮ್ ಆಯ್ತು, ಬಾ ಅಣ್ಣ ಹೋಗೋಣ. ಸೂರ್ಯ ಹುಟ್ಟಕ್ ತಡ ಆಗ್ಬೋದು, ಆದ್ರೆ ನಿನ್ ಶಿಸ್ತು ಮಾತ್ರ ಬದಲಾಗದೇ ಇಲ್ಲ ನೋಡು. ಅತ್ತೆ, ಟೈಮ್ 9 ಆಯ್ತು, ಇದು ನನ್ನ ತಿಂಡಿ ಟೈಮ್. ತಿನ್ನು ತಿನ್ನು. ಏಯ್, ನಿಮ್ಮ ಅಣ್ಣ ಇಲ್ಲೋ? ಮನೇಲೆ ಇದಾನಲ್ಲ. ಅಪ್ಪ, ವಿನಯ್, ಅಪ್ಪ ನೀವು ಹೇಳ್ದಾಗೆ ಅಂಗಡಿ ಆನಿವರ್ಸರಿಗೆ 3 ಜನ ಪುರೋಹಿತರನ್ನ ಹೇಳಿದ್ದೀನಿ. ನಿಮ್ಮ ಇಷ್ಟದ ಪ್ರಕಾರ ನಮ್ಮ ಸಂಸ್ಕೃತಿ ತಕ್ಕ ಹಾಗೆ ಹುಲ್ಲು ಕುಣಿತ, ಹುಲಿ ವೇಷ ಎಲ್ಲ ಅರೇಂಜ್ ಮಾಡಿದ್ದೀನಿ. ನಿನ್ ಕಣ್ಣನ್ನು ನೋಡ್ತಾ ಇದ್ರೆ ನಿನ್ನ ವಯಸ್ಸಲ್ಲಿರೋ ನನ್ನನ್ನ ನಾನೇ ನೋಡ್ಕೊಳ್ತಿರೋ ಹಾಗಿದೆ ಕಣ. ಅದೇ ಫೈರು, ಅದೇ ಡೆಡಿಕೇಶನ್, ಅದೇ ಕಮಿಟ್ಮೆಂಟು. ಬೇರೆಯವರ ಹತ್ರ ನಿನ್ ಬಗ್ಗೆ ನಾನು ಮಾತಾಡುವಾಗ ಹೆಮ್ಮೆ ಆಗುತ್ತೆ ಕಣೋ, ಹೆಮ್ಮೆ. ಕೀಪ್ ಇಟ್ ಅಪ್.